ನೋಡಿ ಇವತ್ತೇ ಬಿಸಿಯಾಗಿರೋ ಹೋಳಿಗೆನ ಹಿಂಗೆ ಮೃದುವಾಗಿರೋ ಸಾಫ್ಟಾಗಿ ಸ್ವೀಟಾಗಿರೋ ಹೋಳಿಗೆನ ಮಾಡಿ ತೋರಿಸ್ತೀನಿ. ಅದು ಹೇಗೆ ಮಾಡೋದು ಅಂತ ನೀವು ಒಮ್ಮೆ ವಿಡಿಯೋನ ಫುಲ್ಲಾಗಿ ನೋಡಿ ಗೊತ್ತಾಗುತ್ತೆ ಆಯಿತಾ. ತುಂಬ ಚೆನ್ನಾಗಿದೆ ಹೋಳಿಗೆ ಮಾತ್ರ, ಬಾಯಲ್ಲಿ ಇಟ್ಟರೆ ಕರಗುವಂಥ ಸ್ಮೂತಾಗಿರೋ ಹೋಳಿಗೆನ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೀವು ಕೂಡ ಒಮ್ಮೆ ನೋಡಿ ಆಯಿತಾ. ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಬರ್ತಾಯಿದೆಯಲ್ಲ ಹಬ್ಬಕ್ಕೆ ನನ್ನ ವಿಡಿಯೋ ನೋಡಿ ಹೋಳಿಗೆನ ಮಾಡಿ ಆಯಿತಾ. ತುಂಬ ಚೆನ್ನಾಗಿ ಮಾಡಿದ್ದೀನಿ, ಈಸಿಯಾಗಿ ಮಾಡಿದ್ದೀನಿ ಆಯಿತಾ. ಮತ್ತು ಬೇರೆ ಎಲ್ಲೂ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ, ನನ್ನ ವಿಡಿಯೋ ನೋಡಿ ಹೋಳಿಗೆ ಮಾಡಿ ಆಯಿತಾ. ತುಂಬ ಚೆನ್ನಾಗಿ ಬಂದಿದೆ ಹೋಳಿಗೆ. ನಾನಿವಾಗ ನೀರಿಗೆ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿಕೊಂಡು. ಇವಾಗ ಮೇಲಿಂದ ಎಣ್ಣೆ ಹಾಕ್ಕೊತಿದ್ದೀನಿ ಆಯಿತಾ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಂದ್ರೆ ಹಿಂಗೆ ಅಂದರೆ ಎಣ್ಣೆ ಮತ್ತು ನೀರು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಾಯ್ತಾ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ. ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಹಿಟ್ಟು ಹದ ಹೆಂಗೆ ಬರುತ್ತೋ ಆ ಥರ ಹೋಳಿಗೆ ಬರುತ್ತೆ ಅಲ್ವಾ, ಚೆನ್ನಾಗಿ ಬರುತ್ತೆ. ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಈ ಥರ ಹಿಟ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಆಯಿತಾ. ಆಮೇಲೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಬೇಕಲ್ವ ಹೋಳಿಗೆಗೆ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಂಡು. ಈ ಥರ ಒಂದೇ ಸಲ ಮಾಡಿದ್ದಕ್ಕೆ ನಾವು ಹೋಳಿಗೆ ಚೆನ್ನಾಗಾಗತ್ತೆ. ಯಾವುದೇ ಥರ ಅಡುಗೆನಾಗಲಿ ಒಂದೇ ಸಲ ಕಲ್ತ್ಬಿಟ್ಟು ಮಾಡ್ತೀವಿ ಅಂದರೆ ಆಗಲ್ಲ. ಬಟ್ ನಾವು ಪುನಃ ಪ್ರಯತ್ನ ಪಡ್ತಾಯಿದ್ರೆ ಆ ಅಡುಗೆ ನಮಗೆ ಬಂದೇ ಬರುತ್ತೆ ಅಲ್ವಾ. ಬರೋದಿಲ್ಲ ಅಂತ ಯಾವುದನ್ನು ನಾವು ಕೂತ್ಕೊಂಡ್ರೆ ಯಾವುದೂ ಬರೋಲ್ಲ ನಮಗೆ. ನಾವು ದಿನ ಟ್ರೈ ಮಾಡ್ತಾಯಿದ್ರೆ ಎಲ್ಲ ಥರ ಅಡುಗೆನೂ ಕಲಿಬೋದು. ಅಡುಗೆ ಏನು ಒಂದು ದೊಡ್ಡ ಇದಲ್ಲ ಅದು ಆಯಿತಾ. ನಾವು ಕಲ್ತಂಗೆ ಈ ವೈಟಿಗೆ ಬಂದಂತೂ ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳ್ಬೋದು. ವೈಟಿ ನನಗೆ ತುಂಬ ಕಲಿಸಿದೆ ಪಾಠಗಳನ್ನು ಆಯಿತಾ. ಯಾವ ಥರ ಜೀವನನ ಅಂದರೆ ಯಾವ ಥರ ಹಿಂಗಿರಬೇಕು ಅನ್ನೋದನ್ನು ನನಗೆ ವೈಟಿ ಕಲಿಸಿದೆ. ಅಂದರೆ ಈ ಥರ ಜವಾಬ್ದಾರಿ ಸ್ವಲ್ಪ ಕೊಟ್ಟಿದ್ದೆ ನನಗೆ, ಇಲ್ಲಾಂದರೆ ನನಗೆ ಜವಾಬ್ದಾರಿ ಅನ್ನೋದೇ ಇಲ್ಲಾಗಿತ್ತು. ವೈಟಿಯಿಂದ ಸ್ವಲ್ಪ ತುಂಬ ಜವಾಬ್ದಾರಿಗಳು ಬಂದಿದೆ ನನಗೆ. ವೈಟಿಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ತುಂಬ ಇದನ್ನು ಕಲಿಸಿದೆ ನನಗೆ ವೈಟಿ. ಅಂದರೆ ಸಮಯ ಎಷ್ಟು ಇಂಪಾರ್ಟೆಂಟು ಮತ್ತು ನಾವು ಏನೆಲ್ಲ ಮಾಡೋದು ಎಷ್ಟು ಇದು ಅಂತ ನನಗೆ ವೈಟಿ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದೆ ಆಯಿತಾ. ನೋಡಿ ಇಷ್ಟು ಹದಕ್ಕೆ ಹಿಟ್ಟನ್ನು ಕಲಿಸಿದ್ದೀನಿ. ಇವಾಗ ನಾನು ವೈಟಿ ಇಲ್ಲ ಅಂದರೆ ಇದನ್ನೆಲ್ಲ ಟ್ರೈ ಮಾಡಿ ಇದನ್ನೆಲ್ಲ ಇಷ್ಟು ಪೇಷನ್ಸಿಂದ ಇದು ಮಾಡ್ತಾನೆ ಇಲ್ಲಾಗಿದೆ ನಾನು ಆಯಿತಾ. ಒಂಥರ ಸದು ತಿನ್ನೋದು ಇದೇ ಆಗಿಬಿಟ್ಟಿತ್ತು ಜೀವನ ಅಲ್ವಾ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಅಲ್ವಾ. ಈ ಥರ ಕಲಿಸ್ದಂಗೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಕೊಡ್ತೀನಿ ಆಯಿತಾ. ಇವಾಗ ಇದನ್ನು ಆಯಿಲ್ ಹಾಕಿ ಮುಚ್ಚಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಆದರೂ ಇಡಬೇಕು ಹಿಟ್ಟನ್ನು. ನೆನಿಬೇಕು ಹಿಟ್ಟು ಸ್ವಲ್ಪ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಅರ್ಧ ಗಂಟೆ ಇಡ್ತೀನಿ ನಾನು ಆಯಿತಾ. ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಹಿಟ್ಟು ನಾವು ಎಷ್ಟು ಕಲಿಸಿದ್ರೂ ಒಳ್ಳೆಯದೇ ಆಯಿತಾ. ಮೈದಾ ಹಿಟ್ಟು ನಾವು ಎಷ್ಟೇ ಚೆನ್ನಾಗಿ ಕಲಿಸಿದ್ರೂ ಅದು ಚೆನ್ನಾಗೆ ಹಿಟ್ಟು ಹದ ಬರ್ತಾನೆ ಹೋಗುತ್ತೆ ಆಯಿತಾ ಅಲ್ವಾ. ಎಷ್ಟು ಕಲಿಸ್ಕೊತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆಯಿತಾ. ಆಮೇಲೆ ಒಂದು ಕಡೆ ನಾನು ಕಡಲೆಬೇಳೆನ ಅರ್ಧ kg ಕಡಲೆಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಕುಕ್ಕರಲ್ಲಿ 4 ವಿಜಲ್ ಹೊಡೆಸ್ಕೊಂಡಿದ್ದೀನಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಈ ಥರ ಬೇಯಬೇಕು. ಈ ಥರ ಬೆಂದ ಮೇಲೆ ಕಡಲೆಬೇಳೆನ ಬೆಲ್ಲ ಅದು ಗಟ್ಟಿ ಬೆಲ್ಲ ಅಂತ ಹೇಳ್ತಾರಲ್ಲ, ಆ ಗಟ್ಟಿ ಬೆಲ್ಲ ತೋರಿಸ್ತೀನಿ ಅಂತ. ಆ ಗಟ್ಟಿ ಬೆಲ್ಲನ ತೊಗೊಂಡಿದ್ದೀನಿ. ಗಟ್ಟಿ ಬೆಲ್ಲನ ಚೆನ್ನಾಗಿ ತುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರೋಂಗೆ ಮಾಡಿದೆ ಆಯಿತಾ. ಅಂದರೆ ಡ್ರೈ ಆಗೋ ತನಕ ಕುದಿ ಬರೋಂಗೆ ಮಾಡಿದೆ, ತೋರಿಸ್ತೀನಿ. ಅದನ್ನು ಕೂಡ ಇದೆ. ಹೋಳಿಗೆ ಮಾಡೋದು ಒಂದು ಸ್ವಲ್ಪ ರಿಸ್ಕೇ ಅನಿಸುತ್ತೆ ನನಗೆ ಆಯಿತಾ. ತುಂಬ ರಿಸ್ಕ್ ಅನಿಸುತ್ತೆ. ಬಟ್ ರಿಸ್ಕ್ ಆದರೂ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಅಲ್ವಾ. ಅದಕ್ಕೆ ಪ್ರಯತ್ನ ಪಡೋದು ಅಷ್ಟೇ, ಬಿಟ್ಟರೆ ಮತ್ತೇನೂ ಇಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಇದನ್ನು ಈ ಥರ ಬೇಯಿಸ್ಕೊಂಡ್ಬಿಟ್ಟು ಚೆನ್ನಾಗಿ, ಏನೂ ಕಷ್ಟ ಇಲ್ಲ. ಮಿಕ್ಸಿಗೆ ಮಾಡ್ಕೊಬೋದು, ಇಲ್ಲಾಂದರೆ ಗ್ರೈಂಡರಿಗೆ ಹಾಕೋಬೇಕಾಗತ್ತೆ. ನೀವು ಈ ಸಲ ಮಿಕ್ಸಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಆಯಿತಾ. ಇದನ್ನು ಹೂರಣನ ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೆಲ್ಲ ಹಾಕಿ ಬೇಯಿಸ್ಕೊಳ್ಳೋಣ ಆಯಿತಾ. ಬೆಲ್ಲ ತೋರಿಸ್ತೀನಿ ರೀ. ನೋಡಿ ಈ ಬೆಲ್ಲನ ಎಷ್ಟು ಚೆನ್ನಾಗಿದೆ ಗೊತ್ತಾ. ಬೆಲ್ಲ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಇದೇ ಬೆಲ್ಲನ ನಾನಿವಾಗ ಕೊಯ್ದುಬಿಟ್ಟು ಚೆನ್ನಾಗಿ ಹೆಚ್ಚಿಬಿಟ್ಟು, ಅಂದರೆ ಸ್ವಲ್ಪ ಮಿಕ್ಸ್ ಆಗಬೇಕು ಚೆನ್ನಾಗಿ, ಬೇಗ ಆಗುತ್ತೆ ಅಂಥೇಳಿ ಇದನ್ನು ಚೆನ್ನಾಗಿ ಇದು ಮಾಡಿ ಹೆಚ್ಚಿಬಿಟ್ಟು ಈ ಕಡಲೆಬೇಳೆಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರೋಂಗೆ ಮಾಡಬೇಕು ಆಯಿತಾ. ಅಂದರೆ ಇದು ಸ್ವಲ್ಪ ಡ್ರೈ ಆಗಬೇಕು, ಆ ಥರ ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಒಂಥರ ಇದನ್ನು ನಮ್ಮ ಕಡೆ ಇನ್ನೊಂದು ಥರ ಇದೇ ಸ್ವೀಟ್ ಮಾಡ್ತಾರೆ ಆಯಿತಾ. ನಮ್ಮ ಕಡೆ ನಮ್ಮ ಬೆಲ್ಲದ ಹಾಕಿಬಿಟ್ಟು ಇದು ಮಾಡ್ತಾರೆ, ಏನಂದರೆ ಕಡಲೆ ಮಡ್ಲಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಇದು ರಾಘವೇಂದ್ರ ಪ್ರಸಾದ ಅಂತ ಮಾಡ್ತಾರೆ ನೋಡಿ, ಅದನ್ನು ಮಾಡ್ತಾರೆ ಆಯಿತಾ. ಇದಕ್ಕೆ ತುಪ್ಪ ಹಾಕಿಬಿಟ್ಟು, ಇದಿಷ್ಟು ತೆಳ್ಳಗೆ ಮಾಡಲ್ಲ, ಬಟ್ ಸ್ವಲ್ಪ ಡ್ರೈ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಆಯಿತಾ. ತುಪ್ಪ ಹಾಕ್ಬಿಟ್ಟು ಮಾಡ್ತಾರೆ. ನೋಡಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹಿಟ್ಟು ಎಷ್ಟು ಹದ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ.
ಈ ಥರ ಹಿಟ್ಟು ಬಂದರೆ ಮಾಡೋಕ್ಕೆ ಖುಷಿಯಾಗುತ್ತೆ ಹೋಳಿಗೆ ಅಲ್ವಾ. ಹಾಗೆ ಹೂರಣ ಕೂಡ ರೆಡಿ ಮಾಡ್ಕೊಂಡೇನ ಅಂತ ಹೂರಣ ಮಾಡಿದ ವೀಡಿಯೋನ ತೋರಿಸಿಲ್ಲ, ಯಾಕಂದರೆ ಎಲ್ಲ ಗೊತ್ತಿರುತ್ತಲ್ವ ಹೋಳಿಗೆ ಹೂರಣ ಮಾಡೋದೆಲ್ಲ ಹೇಗೆ ಅಂತ. ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಡ್ರೈ ಆದಮೇಲೆ ನಾನು ಸ್ವಲ್ಪ ಡ್ರೈಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಂದರೆ ತಣಿಯೋದಕ್ಕೆ ಹಾಕಿಬಿಟ್ಟು ಅದೇ ಹದನ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಇದು ಮಾಡ್ಕೊಂಡಿದ್ದೀನಿ ಆಯಿತಾ. ಹೂರಣನ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರ್ತಾ ಇದೆ ಅಲ್ವಾ. ಈ ಥರ ಉಂಡೆ ಕಟ್ಕೊಳಕ್ಕೆ ಬರೋಂಥ ಮಾಡಿಕೊಂಡು ನಾವಿವಾಗ ಹೋಳಿಗೆನ ರೆಡಿ ಮಾಡ್ಕೋಬೇಕು. ಎಷ್ಟು ಟೈಮ್ ತೊಗೊಳತ್ತೆ ಅಂದರೆ ಹೋಳಿಗೆ ಮಾಡೋಕ್ಕೆ ಒಂದು ಇಡೀ ದಿನ ಬೇಕು ಹೋಳಿಗೆ ಮಾಡೋಕ್ಕೆ ಆಯಿತಾ. ಅಂದರೆ ನಾನು ಸ್ವಲ್ಪ ಒಂದು ಅರ್ಧ ಕೆ ಜಿದು ಮಾಡಿದ್ನೆಲ್ಲ ಸ್ವಲ್ಪ ಟೈಮ್ ತುಂಬ ಜಾಸ್ತಿ ತೊಗೊತಂದರೆ ಒಬ್ಬಳೇ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು ನನಗೆ ಆಯಿತಾ. ನನಗೆ ಒಂದು ಸ್ವಲ್ಪ ರಿಸ್ಕ್ ಅನಿಸ್ತು, ಯಾಕಂದರೆ ನನಗೆ ಈ ಥರ ಕೂತ್ಕೊಂಡು ಜಾಸ್ತಿ ಹೊತ್ತು ಮಾಡೋದಂದ್ರೆ ಎಲ್ಲ ಇಷ್ಟ ಆಗೋಲ್ಲ. ಬಟ್ ಮಾಡಲೇಬೇಕು, ತಿನ್ನೋಗ್ಬೇಕಲ್ವ. ನೋಡಿ ಎಷ್ಟು ಚೆನ್ನಾಗಿ ತಟ್ಟೋಗಿ ಬರ್ತಿದೆ ಅಲ್ವ ಹೋಳಿಗೆ. ನಾನು ಕೈಯಿಂದನೇ ತಟ್ಟಿದೆ ಆಯಿತಾ ಹೋಳಿಗೆ. ನಂದು ಹೋಳಿಗೆ ಪೇಪರೆಲ್ಲ ಇಲ್ಲ, ನಾನು ಹೋಳಿಗೆ ಮಾಡೋದೇ ಕಡಿಮೆ, ಅದಕ್ಕೆ ಹೋಳಿಗೆ ಪೇಪರ್ ತಂದುಕೊಂಡಿಲ್ಲ. ಹೋಳಿಗೆ ತಂದುಕೊಂಡ್ರೆ ರೊಟ್ಟಿಗೂ ಬರುತ್ತೆ, ಬಟ್ ನಾನು ತಂದುಕೊಂಡಿಲ್ಲ, ಆ ಪ್ಲ್ಯಾನೇ ಇಲ್ಲಾಗಿತ್ತು ನನಗೆ. ಬಟ್ ಇವಾಗ ತರಬೇಕು ನನಗೂ ಪುನಃ ಹೋಳಿಗೆ ಪ್ಲೇಟ್ನ. ನೋಡಿ ಲಟ್ಸ್ಕೋಬೋದು, ಕೈಯಿಂದ ತಟ್ಕೋಬೋದು, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಹಿಟ್ಟಿನ ಹದ ತುಂಬ ಅಷ್ಟು ಚೆನ್ನಾಗಿ ಬಂದಿತ್ತು ಆಯಿತಾ. ಆ ಥರ ಹಿಟ್ಟಿನ ಹದ ಬಂದರೆ ನಾವು ಯಾವುದೇ ಥರ ಸ್ವೀಟ್ ಏನೇ ನಾವು ಅಂದ್ಕೊಂಡಿದ್ದ ಥರ ಬಂದುಬಿಟ್ರೆ ಸ್ವೀಟ್ ಮಾಡೋದೇನು ಕಷ್ಟ ಅಲ್ಲ ಅಲ್ವಾ. ಎಷ್ಟು ಚೆಂದ ಬಂದಿತ್ತು ಅಂದರೆ ಹಿಟ್ಟು ಮತ್ತು ಹೂರಣ ಎಲ್ಲ ತುಂಬ ಚೆನ್ನಾಗಿ ಬಂತು. ಬಟ್ ನಾನೊಂದು ಏನು ಮಾಡ್ಕೊಂಡೆ ಅಂದರೆ ನಿಂತ್ಕೊಂಡು ಮಾಡೋ ಕಷ್ಟ ಅಂತ ಒಲೆ ಕಡೆ ಹೋದೆ ಆಯಿತಾ. ಒಲೆಯಲ್ಲೂ ಕಣ್ಣು ಮೂಗು ಬಾಯಲ್ಲೆಲ್ಲ ನೀರು ಬರುತ್ತೆ, ಆ ಥರ ಆಗುತ್ತೆ. ಅಂದರೆ ಬೆಂಕಿ ಸರಿಯಾಗಿ ಬಂದರೆ ಮಾಡಿಲ್ಲ, ಇಲ್ಲಾಂದರೆ ತುಂಬ ಕಷ್ಟ ಅಲ್ವಾ. ಬಟ್ ಹೋಳಿಗೆ ಒಲೆ ಮೇಲೆ ಮಾಡಿದ್ರೆ ಒಂದು ಸ್ವಲ್ಪ ಕೂತ್ಕೊಂಡು ಮಾಡಿದ್ರೆ ಅಷ್ಟು ಕಾಲು ನೋವು ಎಲ್ಲ ಬರೋದಿಲ್ಲ ಅಂತ ನಾನು ಒಲೆಗೆ ಜಾಸ್ತಿ ಈ ಥರ ಜಾಸ್ತಿ ಹೊತ್ತು ಏನಾದರೂ ತಿಂಡಿ ಮಾಡೋದಾದರೆ ಒಲೆ ಕಡೆನೇ ಜಾಸ್ತಿ ಹೋಗ್ತೀನಿ ಆಯಿತಾ. ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಅಂತ ವೀಡಿಯೋನೂ ಮಾಡೋದಿತ್ತಲ್ವ, ಅದಕ್ಕಾಗಲೇ ಒಲೆ ಕಡೆನೇ ಹೋಗ್ತೀನಿ ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿ ತಟ್ಟೆ ಬರುತ್ತಲ್ವ. ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಶ್ರಾವಣ ಬೇರೆ ಅಲ್ಲ, ಬೇರೆ ಹೊರಗಡೆ ತಿಂಡಿ ನಾವೇನು ತಿನ್ನೋದಿಲ್ಲ ಅಂತ ಹೋಳಿಗೆನೇ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹೋಳಿಗೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬೇಕಾದರೆ ಹಾಲು ಜೊತೆಗೆ ತುಪ್ಪ ಜೊತೆಗೆ ಯಾವ ಜೊತೆಗೆ ಬೇಕಾದರೂ ತಿನ್ಕೋಬೋದು. ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ ಅಲ್ವಾ. ನಿಮಗೂ ಬಾಯಲ್ಲಿ ನೀರು ಬಂತು ಅಂತ ಅಂದ್ಕೊಳ್ತೀನಿ. ಒಂದು ಸಲ ಟ್ರೈ ಮಾಡಿ. ಇನ್ನು ಹೋಳಿಗೆ ಮಾಡಿದ್ರೆ ನನ್ನ ವೀಡಿಯೋ ನೋಡಿಕೊಂಡೇ ಮಾಡಿ ಆಯಿತಾ, ಬೇರೆ ವೀಡಿಯೋ ನೋಡೋಕೆ ಹೋಗಬೇಡಿ ಆಯಿತಾ. ಹಬ್ಬ ಬೇರೆ ಬರ್ತಾಯಿದ್ದೆಲ್ಲ, ಯಾರಿಗಾದರೂ ಬರದೇ ಇದ್ದರೆ ನನ್ನ ವೀಡಿಯೋ ನೋಡಿ ಹೋಳಿಗೆನ ಮಾಡಿಕೊಳ್ಳಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ, ಸೂಪರ್ ಅಲ್ವಾ. ಸೂಪರಾಗಿ ಬಂದಿದೆ ಆಯಿತಾ. ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಒಮ್ಮೆ ಮಾಡಿ ಟ್ರೈ ಮಾಡಿ ಆಯಿತಾ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ, ಮತ್ತು ಹೈಪ್ ಕೊಡೋದನ್ನು ಮರಿಬೇಡಿ. ಮತ್ತು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಸ್ವೀಟ್ ಬೇಕಂದರೆ ನಾನು ಮತ್ತೆ ನನಗೆ ಯಾವ ಸ್ವೀಟ್ ಬೇಕು ನೆಕ್ಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಕೂಡ ಮಾಡ್ತೇನೆ ಆಯಿತಾ, ಟ್ರೈ ಮಾಡ್ತೀನಿ ಆಯಿತಾ. ನೋಡಿ ನಾನು ಹಾಲು ಜೊತೆಗೆ ಕೊಡ್ತಿದ್ದೀನಿ. ನಾನು ಹಾಲು ಜೊತೆಗೆ ತಿನ್ನಲ್ಲ, ಬಟ್ ನಮ್ಮ ಯಜಮಾನರಿಗೆ ಹಾಲು ಜೊತೆಗೆ ಹೋಳಿಗೆಯನ್ನು ಕೊಡ್ತಿದ್ದೀನಿ ಆಯಿತಾ. ನಮ್ಮ ಯಜಮಾನರು ಹಾಲು ಜೊತೆಗೆ ಹೋಳಿಗೆ ತಿನ್ನೋದು ಜಾಸ್ತಿ, ನಾನು ಹಾಲು ಜೊತೆಗೆ ತಿನ್ನಲ್ಲ, ನಾನು ಬರೀ ತುಪ್ಪ ಹಾಕ್ಕೊಂಡು ತಿಂತೀನಿ ಅಷ್ಟೇ. ಎಷ್ಟು ಚೆಂದ ಬಂದಿದೆ ಅಲ್ಲ ಹೋಳಿಗೆ, ನೋಡ್ತಿದ್ರೇ ಖುಷಿಯಾಗುತ್ತೆ. ನಾನೇ ಮಾಡಿದ್ದ ಅಂತ ನನಗೆ ಒಂಥರ ಖುಷಿಯಾಗುತ್ತೆ ಆಯಿತಾ. ಅಷ್ಟು ಚೆಂದ ಬಂದಿದೆ ಹೋಳಿಗೆ. ಪ್ರಯತ್ನ ಪಟ್ಟರೆ ಯಾವುದು ಕಷ್ಟ ಅಲ್ಲ ಅನ್ನೋದಕ್ಕೆ ಇದು ನನಗೆ ಗೊತ್ತಾಗಿದೆ ಆಯಿತಾ. ಆದರೆ ವೈಟಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ತುಂಬ ಪಾಠಗಳನ್ನ ವೈಟಿಗೆ ಕಲಿಸಿದೆ ನನಗೆ, ಅದಕ್ಕೆ ನಾನು ಯಾವತ್ತೂ ವೈಟಿಗೆ ಚಿರಋಣಿ ಆಗಿರ್ತೀನಿ. ದುಡ್ಡು ಮಾಡ್ತೀನೋ ಬಿಡ್ತೀನೋ ಆಮೇಲೆ ಮಾತು, ಬಟ್ ನಾವು ಒಂದೊಂದು ಪಾಠನ ಕಲಿತೀವಲ್ಲ, ಅದು ನಮಗೆ ವೈಟಿ ಕೊಟ್ಟಿರೋ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ನಾವು. ವೈಟಿಗೆ ನನ್ನ ಕಡೆಯಿಂದ ಮತ್ತೆ ಒಂದು ದೊಡ್ಡ 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 ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಯಿತಾ. ವೈಟಿಯಿಂದ ತುಂಬ ಕಲ್ತಿದ್ದೀನಿ ನಾನು, ನನಗೆ ಅದು ಒಂದು ಖುಷಿ ಇದೆ, ಹೆಮ್ಮೆ ಇದೆ. ಬಾಯ್ ಬಾಯ್.